ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡ್ತಾರೆ. ಆದರೆ ಬಟ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ಅವ್ರಿಗೆ ರಿವ್ಯೂಸ್ ಕಂಟೆಂಟ್ ಅಂತ ಈ ರೀತಿ ಬರುತ್ತೆ. ಅವರು ಒರಿಜಿನಲ್ ಕಂಟೆಂಟ್ ಅಪ್ಲೋಡ್ ಮಾಡಿರ್ತಾರೆ, ಅಂದರೆ ಒರಿಜಿನಲ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ. ಆದರೆ ಬಟ್ ಈ ರೀತಿ ಒಂದು ಅಂದರೆ ಅಪ್ಲೈ ಮಾಡಿದ ತಕ್ಷಣ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ. ಆದರೆ ಬಟ್ ನಾನು ತುಂಬ ಜನ ಯೂಟ್ಯೂಬರ್ಸ್ ಅಂದರೆ ಕೆಲವೊಂದಷ್ಟು ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಬಂದಂಥ ಯೂಟ್ಯೂಬ್ ಚಾನಲ್ ನಾನೇ ಸ್ವಂತ ಲಾಗಿನ್ ಆಗಿ ಅವರೊಂದು ಯೂಟ್ಯೂಬ್ ಚಾನಲ್ ಚೆಕ್ಕಿಂಗ್ ಮಾಡಿ ಎಲ್ಲ ಚೆಕ್ ಮಾಡಿ ನಾನೇ ಅಪೀಲ್ ಮಾಡಿದ್ದೀನಿ. ಆವಾಗ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ. ನೀವು ನೋಡ್ಕೊಳ್ಬೋದು, ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಈ ರಿವ್ಯೂಸ್ ಕಂಟೆಂಟ್ ಬಂದಿಲ್ಲ, ಅವಾಗ ಮಾನಿಟೈಸೇಷನ್ ಆನ್ ಆಗಿದೆ. ಈ ರೀತಿ ಒಂದು ಪ್ರಾಬ್ಲಮ್ ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಆಗ್ತಾ ಇರ್ತಾರೆ. ಯಾಕಂದ್ರೆ ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದರೆ ಬೇಕಾದ್ರೆ ತುಂಬ ಜನ ಯೂಟ್ಯೂಬರ್ಸ್ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ, ಅಪೀಲ್ ಮಾಡಿದ ತಕ್ಷಣ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅದು ಓನ್ ಕಂಟೆಂಟ್ ಇದೆ. ಓನ್ ಕಂಟೆಂಟ್ ಇದ್ರೂ ಕೂಡ ಅಂದರೆ ಅವ್ರದ್ದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅವರಿಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ. ಅದರಲ್ಲಿ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಆಗಿರ್ಬೋದು, ಅದ್ರ ಜೊತೆ ಯೂಟ್ಯೂಬ್ ಚಾನಲ್ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿ ಅವ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಹೇಳ್ಬೇಕ್ರೆ ನೀವು ಏನಾದರೂ ಒಂದೇ ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಮಾನಿಟೈಸೇಷನ್ ಜಸ್ಟ್ ಒಂದು ಸೆಕೆಂಡಲ್ಲಿ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ಡಿಸೇಬಲ್ ಆಗೋ ಚಾನ್ಸಸ್ ಇದೆ. ಆದರೆ ಬಟ್ ಅದು ಯಾವೊಂದು ಮಿಸ್ಟೇಕ್ ಅದ್ರ ಜೊತೆಗೆ ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಹೇಳ್ತೀನಿ, ನೀವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋಕ್ಕಿಂತ ಮುಂಚೆ ನೀವು ಏನೆಲ್ಲ ನೋಡ್ಕೊಳ್ಬೇಕು, ಏನೆಲ್ಲ ಚೆಕ್ ಮಾಡಬೇಕು. ಯೂಟ್ಯೂಬ್ ಟೀಮು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾನಿಟೈಸೇಷನ್ ಅಪೀಲ್ ಮಾಡಿದಾಗ ಅವ್ರು ನಮ್ಮನ್ನ ಏನೆಲ್ಲ ಚೆಕ್ ಮಾಡ್ತಾರೆ. ಅದ್ರ ಜೊತೆ ಯೂಟ್ಯೂಬ್ ಮಾನಿಟೈಸೇಷನ್ ಒಂದು ಹೊಸ ನೀವು ಅಪ್ಡೇಟ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅನ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ನೀವು ಕಾಪಿ ಪೇಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ನೀವು ಯೂಟ್ಯೂಬ್ನಿಂದ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಯೂಟ್ಯೂಬ್ನಿಂದ ನೀವು ದುಡ್ಡು ಮಾಡ್ಬೋದು. ಆ ಕಾಪಿ ಪೇಸ್ಟ್ ಅಂತ ತಕ್ಷಣ ಅದು ಹಂಗೆ ಅಲ್ಲ, ಇನ್ನೊಬ್ರು ವಿಡಿಯೋ ತೊಗೊಂಡು ಡೌನ್ಲೋಡ್ ಮಾಡಿ ಹಾಕಿದ್ರೆ ಹಂಗಲ್ಲ. ಅದರಲ್ಲಿ ಕೆಲವೊಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಪ್ರೊಸೀಜರ್ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಂದು ಕೂಡ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿವ್ಯೂಸ್ ಕಂಟೆಂಟ್ ಯಾವ ರೀತಿ ಬರುತ್ತೆ, ಏನು ಮಿಸ್ಟೇಕ್ ಮಾಡಿರ್ಬೋದು ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ರೆ ಅದ್ರ ಜೊತೆ ಯಾರೆಲ್ಲ ಈಗಾಗಲೇ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಅರ್ನ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ವಿಡಿಯೋ ನೀವು ಸ್ವಲ್ಪ ಲೆಂತ್ ಆಗಿರ್ಬೋದು, ಆದರೆ ಬಟ್ ಈ ಒಂದು ವಿಡಿಯೋ ಸಂಪೂರ್ಣ ನೋಡಿ. ಯಾಕಂದ್ರೆ ನೀವು ಲೈಫ್ ಲೈನ್ ಯೂಟ್ಯೂಬರ್ ಆಗಿ ಇರಬೇಕಾದ್ರೆ ಇದು ಇಂಪಾರ್ಟೆಂಟ್ ಯೂಟ್ಯೂಬ್ ಪಾಲಿಸಿ. ಅದು ಏನೇನಿದೆ ಮಾನಿಟೈಸೇಷನ್ ಪಾಲಿಸಿ ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ವಿಡಿಯೋ ಫೇಸ್ಬುಕ್ ಲೈಕ್ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ಅಂತ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋದೇ ಮೇನ್ ಇಂಪಾರ್ಟೆಂಟ್ ಅಲ್ಲ. ಯೂಟ್ಯೂಬರ್ಸ್ ಅರ್ನಿಂಗ್ ಮಾಡೋದೇ ಮೇನ್ ಗುರಿ. ಯಾಕಂದ್ರೆ ನಾನು ಕೂಡ ಯೂಟ್ಯೂಬ್ನ ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಷ್ಟೇ. ಏನೋ ಜಸ್ಟ್ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ನಾವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇನ್ ಇಂಪಾರ್ಟೆಂಟ್ ಏನಪ್ಪ, ನಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರಿಗೆ ಏನಾಗುತ್ತೆ 1,000 ಸಬ್ಸ್ಕ್ರೈಬರ್ಸ್ 10 ಮಿಲಿಯನ್ ವ್ಯೂಸ್ ಅನ್ನೋದು ಕಂಪ್ಲೀಟ್ ಆಗಬೇಕು 90 ಡೇಸ್. ಕಂಪ್ಲೀಟ್ ಆದ ನಂತರ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡ್ಬೋದು. ಆದರೆ ಬಟ್ ಅಪೀಲ್ ಮಾಡಿದ್ರು ಕೂಡ ನಮಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತಾರೆ. ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ, ರಿವ್ಯೂಸ್ ಕಂಟೆಂಟಲ್ಲಿ ಅವರು ಏನೇ ನಿಮ್ಮ ಚೆಕಿಂಗ್ ಮಾಡ್ತಾರೆ. ರಿವ್ಯೂ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಅಲ್ಲಿ ಹೋಗುತ್ತೆ. ಅಲ್ಲಿ ರಿವ್ಯೂ ಅಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನೆಲ್ಲ ಚೆಕ್ ಮಾಡ್ತಾರೆ, ಮತ್ತು ಯಾವ್ಯಾವ ಕಂಟೆಂಟ್ ಅಪ್ಲೋಡ್ ಮಾಡಬೇಕು, ನಾವು ಯಾವ ಕಂಟೆಂಟ್ ಹಾಕಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಇರುತ್ತೆ. ಮಾನಿಟೈಸೇಷನ್ ಆಗಿದ್ರು ಕೂಡ ಡಿಸೇಬಲ್ ಆಗೋದ್ರೆ ಏನು ಮಾಡಬೇಕು ಎಲ್ಲ ನನಗೆ ಹೇಳ್ತೀನಿ. ಇವಾಗ ಜಸ್ಟ್ ಈಗ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಹಾಕ್ತೇನೆ. ಜಸ್ಟ್ ಏನೋ ವೇಟ್ ಮೊದಲೇ ಬಂದ್ಬಿಟ್ಟು ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ. ಏನೋ ನಾನು ಬಂದ್ಬಿಟ್ಟು ಮೊದಲೇ ಬಂದ್ಬಿಟ್ಟು ಓಪನ್ ಮಾಡ್ತೀನಿ. ಜಸ್ಟ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರ್ತೀನಿ ನೋಡಿ. ಮೊದಲೇ ಬಂದ್ಬಿಟ್ಟು ನಾನು ಏನು ಹೇಳ್ತೀನಪ್ಪ, ರಿವ್ಯೂ ಯುವರ್ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದಾಗ ಅವ್ರು ಯೂಟ್ಯೂಬ್ದವ್ರು ಏನೆಲ್ಲ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಟೀಮ್ದವ್ರು ಅದನ್ನ ಮೊದಲನೇ ಹೇಳ್ತೀನಿ. ಏನೋ ಜಸ್ಟ್ ಇದರಲ್ಲಿ ಬಂದ್ಬಿಟ್ಟು 5 ಪಾಯಿಂಟ್ಸ್ ಇದೆ, ಒಂದೊಂದು ಪಾಯಿಂಟ್ಸ್ ಹೇಳ್ತೀನಿ. ಒಂದು ಮೊದಲೇ ನೀವು ತಿಳ್ಕೊಬೇಕು ಪ್ರತಿಯೊಬ್ಬ. ಇಲ್ಲಿ ಮೊದಲೇ ಬಂದ್ಬಿಟ್ಟು ನೋಡಿ ರಿವ್ಯೂ ಯುವರ್ ಯೂಟ್ಯೂಬ್ ಚಾನಲ್ ಅಂತ ಮೊದಲೇ ಬಂದ್ಬಿಟ್ಟು ಇದೊಂದು ಟೀಮ್ ನಮ್ಮ ಯೂಟ್ಯೂಬ್ ಟೀಮ್ದವ್ರು ನೋಡ್ತಾರೆ. ಏನೇನಪ್ಪ ನಾನು ನಿಮಗೆ ಒಂದೊಂದು ಪಾಯಿಂಟ್ ಆಗಿ ಹೇಳ್ತೀನಿ ನೋಡಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ಮೇನ್ ದಿಮ್ ಅಂತ ಒಂದಿರುತ್ತೆ. ಅಂದರೆ ಮೇನ್ ದಿಮ್ ಅಂತ ಬರುತ್ತೆ. ಅಂದರೆ ಮೇನ್ ದಿಮ್ ಅಂದರೆ ಯಾವ ರೀತಿ ಅಂದರೆ ಏನೋ ಜಸ್ಟ್ ಮೇನ್ ದಿಮ್ ಅಂದರೆ ಏನಪ್ಪ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಗೊತ್ತಾಗಲ್ಲ. ಏನಪ್ಪ ಅಂದರೆ ನೀವು ಏನೂ ಜಸ್ಟ್ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಸೈಡ್ಗೆ ಈ ಕನ್ನಡ ಟೆಕ್ ಕಿಡ್ಸ್ ಅಂತ ಓಪನ್ ಮಾಡ್ತೀನಿ. ಜಸ್ಟ್ ಕನ್ನಡ ಟೆಕ್ ಕಿಡ್ಸ್ ಅಂತ ಓಪನ್ ಮಾಡ್ತಿರ್ತೀನಿ. ಮೇನ್ ದಿಮ್ ಅಂದರೆ ಏನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಲೋಗೋ ಮೇನ್ ಇಂಪಾರ್ಟೆಂಟ್. ನನ್ನೊಂದು ಯೂಟ್ಯೂಬ್ ಚಾನಲ್ ಲೋಗೋ ಚೆಕ್ ಮಾಡ್ತಾರೆ. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಬ್ಯಾನರ್ ಕೂಡ ಚೆಕ್ ಮಾಡ್ತಾರೆ. ಅದ್ರ ಜೊತೆ ನನ್ನೊಂದು ಫುಲ್ ಡೀಟೇಲ್ಸ್ ಇಲ್ಲಿ ಎಲ್ಲ ನೋಡ್ತಾರೆ. ಯಾಕಂದರೆ ಇದು ಒರಿಜಿನಲ್ ಕಂಟೆಂಟಾ, ಇನ್ನೊಬ್ಬರ ಕಂಟೆಂಟ್ ಇವ್ರು ಹಾಕ್ತಾ ಇದಾರಾ, ಇದು ಒರಿಜಿನಲ್ ಕಂಟೆಂಟಾ, ಏನು ಫೇಕ್ ಕಂಟೆಂಟಾ, ಇನ್ನೊಬ್ಬರಿಂದ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಚೆಕ್ ಮಾಡ್ತಾರೆ. ಇದು ಮೊದಲನೇ ದಿಮ್ಮು. ಈ ರೀತಿ ಚೆಕ್ ಮಾಡೋದು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಇದು ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಅಲ್ಲಿ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕಿಂಗ್ ಮಾಡ್ತಾರೆ. ಇದು ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಇದು ಏನಪ್ಪ ಅಂದರೆ ಮೇನ್ ದಿಮ್ ಅಂದರೆ
ಇದು ದಿಮ್ ಚೆಕ್ ಮಾಡ್ತಾರೆ ಮೊದಲನೇ ಬಂದ್ಬಿಟ್ಟು. ಇನ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ, ಮಸ್ಟ್ ವ್ಯೂಸ್ ಅಂದ್ರೆ ವ್ಯೂಡ್ ವಿಡಿಯೋಸ್ ಅಂದ್ರೆ ಮಸ್ಟ್ ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ. ಅದೇನಪ್ಪ ಅದು ಕೂಡ ತೋರಿಸ್ತೀನಿ. ಈಗ ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಪ್ಯುಲರ್ ವಿಡಿಯೋ ಅಂದ್ರೆ ಜಾಸ್ತಿ ಯಾವ ಒಂದು ವ್ಯೂಸ್ ಜಾಸ್ತಿ ಬಂದಿದೆ ಅಂತ ಚೆಕ್ ಮಾಡ್ತಾರೆ. ನೋಡಿ ಪಾಪ್ಯುಲರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಾನು ನಮ್ಮ ತಾಯಿ ಜೊತೆ ಒಂದು ಪೇಮೆಂಟ್ ವಿಡಿಯೋ ಮಾಡಿದೆ, ಅದನ್ನ ನಾನು ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ. ಆ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿತ್ತು, ಜಾಸ್ತಿ ರೀಚ್ ಆಯಿತು, ಜಾಸ್ತಿ ಇಷ್ಟಪಟ್ಟಿದ್ರು ಆ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ. ಆ ಒಂದು ವಿಡಿಯೋ ಏನ್ ಮಾಡ್ತಾರೆ ಅವ್ರು ಚೆಕ್ ಮಾಡ್ತಾರೆ. ಯೂಟ್ಯೂಬ್ ತಿಂದವರು ಏನಂತ ಚೆಕ್ ಮಾಡ್ತಾರೆ, ಇದು ಯಾವ ರೀತಿ ಬಂದಿದೆ ವ್ಯೂಸ್, ಏನಿದೆ ಇದರಲ್ಲಿ, ಯಾವ ರೀತಿ ಏನು ಇನ್ನೊಬ್ರದಿದೆ, ಹೆಂಗಿದೆ ಏನಿದೆ ಎಲ್ಲ ಅವರು ಚೆಕ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಯಾವ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ ಅವರು. ಯೂಟ್ಯೂಬ್ದವ್ರು ಇದನ್ನ ಚೆಕ್ ಮಾಡ್ತಾರೆ. ಇದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು. ಇನ್ನು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ನ್ಯೂವೆಸ್ಟ್ ವಿಡಿಯೋ ಅಂದ್ರೆ ಏನಪ್ಪ, ಈಗ ಸಡನ್ ಆಗಿ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಅದು ಯಾವ್ದು ಯಾವ ರೀತಿ ಅಂತ ಅದನ್ನು ಕೂಡ ಹೇಳ್ಬಿಡ್ತೀವಿ ನೋಡಿ. ಈಗ ಇಲ್ಲಿ ಅಂದ್ರೆ ಲೇಟೆಸ್ಟ್ ವಿಡಿಯೋ, ಪಾಪ್ಯುಲರ್ ವಿಡಿಯೋ ಮತ್ತೆ ಓಲ್ಡ್ ವಿಡಿಯೋ ಕೂಡ ನೀವು ನೋಡ್ಕೊಳ್ಬಹುದು. ಇಲ್ಲಿ ಲೇಟೆಸ್ಟ್ ಆಗಿ ನೀವು ಒಂದು ದಿನದ ಹಿಂದ್ಗಡೆ ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರ, ಯಾವ ಕಂಟೆಂಟ್ ಆಗ್ತಿದೆ, ಇದು ಪರ್ಫೆಕ್ಟ್ ಆಗಿ ನಿಮ್ ಕಂಟೆಂಟ್ ನಿಮ್ ಚಾನಲ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ನೀವು ಕಷ್ಟ ಪಡ್ತಾ ಇದ್ದೀರಾ ಎಲ್ಲ ನೋಡ್ತಾರೆ ಅವರು. ಇದನ್ನ ಚೆಕ್ ಮಾಡಿ ಅವ್ರು ಏನ್ ಮಾಡ್ತಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಬೇಕು, ಮಾನಿಟೈಸೇಷನ್ ಆನ್ ಮಾಡಬಾರ್ದು ಅದನ್ನ ನೋಡ್ತಾರೆ. ಇದು ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ನಾಲ್ಕನೇ ಪಾಯಿಂಟ್ಸ್ ಬಂದ್ಬಿಟ್ಟು ಮೂರನೇ ಪಾಯಿಂಟ್ಸ್ ಅದು ಸಾರಿ. ಇನ್ನು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಬಿಗ್ಗೆಸ್ಟ್ ಪೇಪರ್ ಆಫ್ ವಾಚ್ ಟೈಮ್ ಅಂತ ಇದೆ. ಇದೇನಪ್ಪ ಅನ್ಬೇಕಾ, ಯಾವ ಒಂದು ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಈಗ ನೋಡಿ ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ನನ್ನ ಮಸ್ಟ್ ಪಾಪ್ಯುಲರ್ ವಿಡಿಯೋ, ಈ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ, ಈ ಒಂದು ವಿಡಿಯೋಗೆ ಜಾಸ್ತಿ ನನಗೆ ವಾಚ್ ಟೈಮ್ ಬಂದಿದೆ. ಈ ಒಂದು ವಿಡಿಯೋಗೆ ಯಾಕೆ ಜಾಸ್ತಿ ವಾಚ್ ಟೈಮ್ ಬಂದಿದೆ, ಯಾವ ಒಂದು ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ, 4,000 ವಾಚ್ ಟೈಮ್ ಹೇಗಪ್ಪ ಕಂಪ್ಲೀಟ್ ಆಯಿತು ಅಂತ ಅದನ್ನು ಕೂಡ ಚೆಕ್ ಮಾಡ್ತಾರೆ ಅವರು ಯೂಟ್ಯೂಬ್ದವರು. ಇದು ಇಂಪಾರ್ಟೆಂಟ್. ಇದು ಕೂಡ ಚೆಕ್ ಮಾಡ್ತಾರೆ. ಎಲ್ಲ ಯೂಟ್ಯೂಬರ್ಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದನ್ನ ಚೆಕ್ ಮಾಡಿ ಅವ್ರು ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಮಾಡ್ಬೇಕಾ ಮಾನಿಟೈಸೇಷನ್ ಮಾಡಬಾರ್ದ ಅದನ್ನ ಡಿಸೈಡ್ ಮಾಡ್ತಾರೆ. ಅದರ ಬಂದ್ಬಿಟ್ಟು ಕೊನೆಯದ ಬಂದ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ಏನಪ್ಪ, ವಿಡಿಯೋ ನೋಡಿ ವಿಡಿಯೋ ಮೀಟಾ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್, ಥಂಬ್ನೇಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಇದೇನಪ್ಪ ಅನ್ಬೇಕ್ರೆ, ಇನ್ನು ತುಂಬಾ ಜನ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಅದೇ ವಿಡಿಯೋಗೆ ಸೇಮ್ ಟೈಟಲ್, ಸೇಮ್ ಥಂಬ್ನೇಲ್, ಸೇಮ್ ಡಿಸ್ಕ್ರಿಪ್ಷನ್, ಸೇಮ್ ಟ್ಯಾಗ್ಸ್ ಈ ರೀತಿ ಹಾಕ್ತಾರೆ. ಟೈಟಲ್ ಸೇಮ್ ಒಂದೇ ವಿಡಿಯೋಗೆ ಪದೇ ಅದೇ ಸೇಮ್ ಹಾಕೋತ ಹೋಗ್ತಾರೆ. ಈ ರೀತಿ ಮಾಡಿದ್ರು ಕೂಡ ಅದನ್ನು ಮೇನ್ ಇಂಪಾರ್ಟೆಂಟ್. ಆ ರೀತಿ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಯಾಕಂದ್ರೆ ಬೇಕಾದ್ರೆ ಯಾವುದೇ ಒಂದು ವಿಡಿಯೋ ಇರಲಿ, ಈಗ ಎಕ್ಸಾಂಪಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಎಲ್ಲ ವಿಡಿಯೋ ಲೇಟೆಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನಾನು ಸೇಮ್ ಥಂಬ್ನೇಲ್ ಮಾಡಿಲ್ಲ, ಸೇಮ್ ಟೈಟಲ್ ಹಾಕಿಲ್ಲ, ನೋಡ್ಕೊಳ್ಬಹುದು ಎಲ್ಲ ಸೇಮ್ ಇಲ್ಲ, ಟಾಪಿಕ್ ಸೇಮ್ ಅಂತಾನೆ ಇಲ್ಲ. ಅದ್ರ ಬಟ್ ನೀವು ಯಾವುದೋ ಈ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಬಗ್ಗೆ ವಿಡಿಯೋ ಮಾಡಿ ಅದು ಯಾವಾಗ ಬೇಕಾದ್ರೆ ಮಾಡಿದ್ರು ಕೂಡ ನೀವು ಅದೇನಿಲ್ಲ ಸೇಮ್ ಥಂಬ್ನೇಲ್ ಹಾಕೋಂಗಿಲ್ಲ, ಸೇಮ್ ಟೈಟಲ್ ಹಾಕೋಂಗಿಲ್ಲ, ಸೇಮ್ ಡಿಸ್ಕ್ರಿಪ್ಷನ್ ಕೂಡ ಸೇಮ್ ಹಾಕೋಂಗಿಲ್ಲ, ಅದ್ರ ಜೊತೆ ಸೇಮ್ ಥಂಬ್ನೇಲ್ ಹಾಕೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಇದು ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಇದು 5 ಪಾಯಿಂಟ್ ಇಂಪಾರ್ಟೆಂಟ್. ಈ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಚೆಕಿಂಗ್ ಹೋದಾಗ ರಿವ್ಯೂ ಹೋದಲ್ಲಿ ಈ 5 ಪಾಯಿಂಟ್ ಚೆಕ್ ಮಾಡ್ತಾರೆ. ಪ್ರತಿಯೊಬ್ಬರ ಹತ್ರ ಈ 5 ಪಾಯಿಂಟ್ಸ್ ನೀವು ಕರೆಯಾಗಿದೆ ಇಲ್ವಾ, ಎಲಿಜಿಬಲ್ ಇದೆಯಲ್ಲ, ಇದೆಲ್ಲ ನೀವು ನಿಮ್ಮ ಪಾಯಿಂಟ್ಸ್ ಫಾಲೋ ಮಾಡಿದ್ರೆ ಎಲ್ಲ ಪಾಲಿಸಿ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಅಪೀಲ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಇದು ಯೂಟ್ಯೂಬ್ ನಲ್ಲಿ ಇದು ಇರುವಂತ ರೂಲ್ಸ್ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಯೂಟ್ಯೂಬ್ದವರು ಏನ್ ಚೆಕ್ ಮಾಡ್ತಾರೆ ನಾನು ನಿಮಗೆ ಹೇಳಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ನಲ್ಲಿ ನಾನು ನಿಮಗೆ ಹೇಳಿದೆ ಕಾಪಿ ಪೇಸ್ಟ್ ಮಾಡಿ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು. ಅಂದ್ರೆ ಯೂಟ್ಯೂಬ್ ನಲ್ಲಿ ಯಾವ ವಿಡಿಯೋ ಅಪ್ಲೋಡ್ ಮಾಡಬಹುದು ಅಂತ ಹೊಸ ನೀವು ಅಪ್ಡೇಟ್ ಕೊಡೋದು ಅದನ್ನು ಕೂಡ ಹೇಳ್ತೀನಿ. ಇಂಪಾರ್ಟೆಂಟ್ ಅದನ್ನು ಕೂಡ ಹೇಳ್ತೀನಿ. ನಾನು ನೀವೇನು ಜಸ್ಟ್ ಸೈಡ್ಗೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ. ಎಕ್ಸಾಂಪಲ್ ಫಾರ್ ಆಪ್ ವಾಟ್ ಈಸ್ ಅಲೌಡ್ ಟು ಮಾನಿಟೈಸೇಷನ್ ಅಂದ್ರೆ ಇನ್ಕ್ಲೂಡ್ ಬಟ್ ನಾಟ್ ಲಿಮಿಟೆಡ್. ಅಂದ್ರೆ ಯಾವ್ದು ಬೇಕಾದ್ರೂ ನೀವು ವಿಡಿಯೋ ಅಪ್ಲೋಡ್ ಮಾಡಬಹುದು. ಆ ವಿಡಿಯೋ ಅದಕ್ಕೆ ಲಿಮಿಟ್ ಅನ್ನೋದಿಲ್ಲ. ಅವ್ರು ಹೇಳಿದ್ದಾರೆ ಅದಕ್ಕೆ ಅಪ್ಲೋಡ್ ಮಾಡಬೇಕಾದ್ರೆ ಯಾವ್ಯಾವ ಅಲೌ ಅಂದ್ರೆ ಯಾವ್ಯಾವ ರೀತಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಟಾಪಿಕ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದನ್ನು ಕೂಡ ಕೊಡಿದ್ರೆ ಇಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿ ಕಾಪಿ ಪೇಸ್ಟ್ ಮಾಡಿ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು ಮಾನಿಟೈಸೇಷನ್. ಅದೇ ಯಾವ ರೀತಿ ಅಂತ ಅದನ್ನು ಕೂಡ ಹೇಳ್ತೀನಿ. ಏನಿಲ್ಲ ಜಸ್ಟ್ ಇದರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಪಾಯಿಂಟ್ಸ್ ನೀವು ಅಂದ್ರೆ ಈ ಕೆಲವೊಂದಷ್ಟು ಇದು ಕೊಟ್ಟಿದ್ದಾರೆ ಟಾಪಿಕ್ಸ್. ಆ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡ್ಕೊಳ್ಬಹುದು. ಏನು ಇಲ್ಲ, ಆ ಟಾಪಿಕ್ ಅಂದ್ರೆ ಆ ಕಂಟೆಂಟ್ ಅಂತಾನೆ ಹೇಳ್ಬೋದು. ಈಗ ಮೊದಲನೇ ಟಾಪಿಕ್ಸ್ ಬಂದ್ಬಿಟ್ಟು ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ, ಯೂಸಿಂಗ್ ಕ್ಲಿಪ್ ಫಾರ್ ಎ ಕ್ರಿಟಿಕಲ್ ರಿವ್ಯೂ ಅಂತ ಬರುತ್ತೆ. ವ್ಯೂಸ್ ಕ್ಲಿಪ್ ಅಂದ್ರೆ ಈಗ ಯಾವುದೋ ಒಂದು ಕ್ಲಿಪ್ ಇದೆ. ಆಕ್ಚುಲಿ ಬಂದ್ಬಿಟ್ಟು ಈಗ ಮೂವಿ ಕ್ಲಿಪ್ ತಗೋತಾರೆ. ಒಂದು ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ಒಂದು ಮೂವಿ ಕ್ಲಿಪ್ ತಗೋತಾರೆ, ಇಲ್ಲ ನನ್ನ ಕ್ಲಿಪ್ ತಗೋತಾರ. ಕ್ಲಿಪ್ ತಗೊಂಡಿವಿ ನೋಡ್ಬೋದು, ಅದಕ್ಕೆ ರಿವ್ಯೂ ಕೂಡ ಮಾಡ್ಕೊಳ್ಬಹುದು. ಇನ್ನು ಮುಂದೆ ಆ ರಿವ್ಯೂ ಮಾಡಿದ್ರು ಕೂಡ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ. ಇದು ಒಳ್ಳೆ ರೀತಿ ಅಂತ ಹೇಳ್ಬೋದು, ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಿಮಗೆ ಪೇಸ್ ಅಂದ್ರೆ ಯಾವ್ದೋ ಒಂದು ವಿಡಿಯೋ ತಗೊಳ್ಳಿ, ಅದಕ್ಕೆ ನೀವೇನು ಮಾಡಬೇಕು, ರಿವ್ಯೂ ಮಾಡಬೇಕು. ರಿವ್ಯೂ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬಹುದು. ಇದು ಮೊದಲನೇ ಪಾಯಿಂಟ್ಸ್. ನೀವು ಕ್ಲಿಪ್ಸ್ ಕೂಡ ಯೂಸ್ ಮಾಡ್ಕೊಳ್ಳೋದು. ಯೂಸಿಂಗ್ ಕ್ಲಿಪ್ ಮೊದಲೇ ಕೊಟ್ಟಿದ್ದಾರೆ ನೋಡಿ, ಯೂಸಿಂಗ್ ಕ್ಲಿಪ್ ನೀವು ಕ್ಲಿಪ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದು ಮೊದಲನೇ ಪಾಯಿಂಟ್ಸ್. ಇನ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ಎ ಸೀನ್ ಫಾರ್ ಎ ಮೂವಿ ಇನ್ ವಾಚ್ ಯು return the dialogue and changed the
ವಾಯ್ಸ್ ಅವರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮೂವಿ ಡೈಲಾಗ್ ಆಗಿರ್ಬೋದು, ಆ ಮೂವಿ ತಗೋತೀರ, ಆ ಡೈಲಾಗ್ ಏನ್ ಮಾಡ್ಬೇಕಂದ್ರೆ ಆ ಮೂವಿ ಏನ್ ವಾಯ್ಸ್ ಇದೆಲ್ಲ ಅದನ್ನ ನೀವು ಏನ್ ಮಾಡ್ಬೇಕು, ಮ್ಯೂಟ್ ಮಾಡ್ಬೇಕು, ಅಂದ್ರೆ ಆಫ್ ಮಾಡ್ಬೇಕು. ಅಲ್ಲಿ ನೀವು ವಾಯ್ಸ್ ಅವರ್ ಕೊಡ್ಬೇಕು, ವಾಯ್ಸ್ ಚೇಂಜ್ ಮಾಡ್ಬೇಕು ಅಂತ ಕೊಡೋದಿಲ್ಲ. ಚೇಂಜೆಡ್ ದಿಸ್ ವಾಯ್ಸ್ ಅವರ್ ಅಂದ್ರೆ ವಾಯ್ಸ್ ಅವರ್ ಚೇಂಜ್ ಮಾಡ್ಬೇಕು. ನೀವು ನಿಮ್ಮೊಂದು ವಾಯ್ಸ್ ಕೂಡ ಹಾಕೋಬಹುದು ಅಲ್ಲಿ. ಅಂದ್ರೆ ಈಗ ಮೂವಿ ಬಗ್ಗೆ ಒಂದು ಕಮೆಂಟ್ರಿ ಮಾಡ್ತಾ ಇರ್ತಾರೆ, ಮೂವಿ ರಿವ್ಯೂ ಕೊಡ್ತಾ ಇರ್ತಾರೆ, ಆ ರೀತಿ ನೋಡಿ ನೀವು ಚೇಂಜ್ ಮಾಡಿ ಕೂಡ ಈ ರೀತಿ ಅಪ್ಲೋಡ್ ಮಾಡಿದ್ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದ್ರ ಬಟ್ ಅಲ್ಲಿ ಚೇಂಜೆಡ್ ಟು ವಾಯ್ಸ್ ಅವರ್ ಅಂತ ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ಕಾಣಿಸುತ್ತೆ ವಾಯ್ಸ್ ಅವರ್. ಇದು ಇಂಪಾರ್ಟೆಂಟ್. ಇದು ಎರಡನೇ ಪಾಯಿಂಟ್ಸ್ ನೀವು ಮಾಡಿದ್ರೆ, ಇದನ್ನ ಮಾಡಿದ್ರೆ ಕೂಡ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು ಇದರಿಂದ ಕೂಡ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ರಿಪ್ಲೇಸ್ ಆಫ್ ಎ ಸ್ಪೋರ್ಟ್ಸ್ ಟೂರ್ನಮೆಂಟ್ ವೇರ್ ಯುವರ್ ಎಕ್ಸ್ಪ್ಲೇನ್ ದಿ ಮೂವಿ ದ್ಯಾಟ್ ಕಂಪ್ಲೀಟರ್ ಅಂಡ್ ಡಿಡ್ ಇಟ್ ಟು ಸಕ್ಸಸ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ಈಗ ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಚಾನಲ್ ಇರ್ತಾರ, ಯಾವ್ದಾದ್ರು ಸ್ಪೋರ್ಟ್ಸ್ ಬಗ್ಗೆ ನೀವು ಮಾತಾಡ್ತಾ ಅಂದ್ರೆ ಸ್ಪೋರ್ಟ್ಸ್ ವಿಡಿಯೋ ತಗೊಂಡು ಅದ್ರ ಜೊತೆ ಮಾತಾಡ್ತಾರ, ಅದ್ರ ಮೇಲೆ ನೀವು ಏನ್ ಮಾಡ್ಬೇಕು, ಟೂರ್ನಮೆಂಟ್, ಈಗ ಸ್ಪೋರ್ಟ್ಸ್ ಟೂರ್ನಮೆಂಟ್ ಹಲವಾರು ನಡೀತೆ. ನಿಮ್ಮ RCB ಮತ್ತೆ ಈ ಬೆಂಗಳೂರು ಬುಲ್ಸ್, ಈ ರೀತಿ ಪ್ರೋ ಕಬಡ್ಡಿ, ಈ ರೀತಿ ಟೂರ್ನಮೆಂಟ್ ನಡೀತೆ. ಆ ಟೂರ್ನಮೆಂಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡಿ ನೀವು ಅದ್ರ ಬಗ್ಗೆ ನಿಮ್ಮೊಂದು ವಾಯ್ಸ್ ಅವ್ರು ಕೊಡ್ಬೇಕು. ಈಗ ಮೂವಿ ಆಗಿರ್ಬೋದು, ಆ ರೀತಿ ಈಗ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿ ನಿಮ್ಮೊಂದು ವಾಯ್ಸ್ ಕೊಟ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಕೂಡ ಮಾನಿಟೈಸೇಷನ್ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಈಗ ಸ್ಪೋರ್ಟ್ಸ್ ಹಲವಾರು ರೀತಿ ಸ್ಪೋರ್ಟ್ಸ್ ಇದೆ, ಕಂಪ್ಲೀಟ್ ಆಗಿ ನೀವು ಏನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಯಾವುದೊಂದು ಪ್ರಾಬ್ಲಮ್ ಆಗಲ್ಲ. ಇದು ಕೂಡ ಇಂಪಾರ್ಟೆಂಟ್, ಎಲ್ಲರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದ್ರೆ ಈಗ ನೀವು ಯಾವ್ದೊಂದು ಕಾಪಿ ಪೇಸ್ಟ್ ಮಾಡ್ತೀರ ಅಂತ ತಗೊಳ್ಳಿ, ಈಗ ಯಾವುದೊಂದು ಕಾಪಿ ಪೇಸ್ಟ್ ಮಾಡ್ತೀರಾ, ಆ ಕಾಪಿ ಮಾಡಿದ ವಿಡಿಯೋ ಏನ್ ಮಾಡ್ಬೇಕು, ಜಸ್ಟ್ ಒಂದು ಸ್ವಲ್ಪ ಎಡಿಟ್ ಮಾಡಿ ನಿಮ್ಮೊಂದು ವಾಯ್ಸ್ ಕೊಟ್ಟರೆ ನೀವು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಇದೇ ನೋಡಿ ತುಂಬಾ ಖುಷಿ. ಇನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ರಿಯಾಕ್ಷನ್ ವಿಡಿಯೋಸ್ ಇನ್ ವಾಚ್ ಯು ಕಮೆಂಟ್ ಆನ್ ದ ಒರಿಜಿನಲ್ ವಿಡಿಯೋ. ಅಂದ್ರೆ ರಿಯಾಕ್ಷನ್ ವಿಡಿಯೋ, ಈಗ ಒರಿಜಿನಲ್ ವಿಡಿಯೋ ಅದಲ್ಲ, ಈಗ ನನ್ನೊಂದು ಒರಿಜಿನಲ್ ವಿಡಿಯೋ, ಈ ವಿಡಿಯೋಗೆ ನೀವು ರಿಯಾಕ್ಷನ್ ಮಾಡ್ಕೊಳ್ಬೋದು. ರಿಯಾಕ್ಷನ್ ಅಲ್ಲಿ ಮೊದಲೇ ಕೊಟ್ಟಿದ್ದಾರೆ, ಮೊದಲ ಲೈನ್ ಏನಿದೆ ನೋಡಿ, ರಿಯಾಕ್ಷನ್ ವಿಡಿಯೋಸ್ ಇನ್ ವಾಚ್ ಯು ಕಮೆಂಟ್ ಆನ್ ದ ಒರಿಜಿನಲ್ ವಿಡಿಯೋ. ಅಂದ್ರೆ ಒರಿಜಿನಲ್ ವಿಡಿಯೋ ನೀವು ರಿಯಾಕ್ಷನ್ ಕೂಡ ಮಾಡ್ಕೊಳ್ಬಹುದು. ಇದು ಕೂಡ ಬೆಸ್ಟ್. ಈಗ ಯಾವುದೋ ಒಬ್ಬ ಯೂಟ್ಯೂಬರ್ಸ್ ಇದಾರೆ ತಿಳ್ಕೊಳ್ಳಿ, ಈ ಕನ್ನಡ ಟೆಕೆಟ್ಸ್ ನನ್ನ ವಿಡಿಯೋಗೆ ನೀವು ರಿಯಾಕ್ಷನ್ ಮಾಡ್ಬೋದು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ರಿಯಾಕ್ಷನ್ ಮಾಡ್ಬೋದು. ಯಾವುದೊಂದು ಪ್ರಾಬ್ಲಮ್ ಇಲ್ಲ, ಯಾವುದೊಂದು ರಿವ್ಯೂಸ್ ಕಂಟೆಂಟ್ ಕೂಡ ಆಗಲ್ಲ. ಇದು ಇಂಪಾರ್ಟೆಂಟ್. ಇದು ಮಾಡಿದ್ರು ಕೂಡ ಈ ರೀತಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಪ್ರತಿಯೊಬ್ಬರು ಒರಿಜಿನಲ್ ವಿಡಿಯೋ ಕೂಡ ಈ ರೀತಿ ಆಗುತ್ತೆ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಎಡಿಟ್ ಫುಟೇಜ್ ಫಾರ್ ಅದರ್ ಕ್ರಿಯೇಟರ್ಸ್ ಇನ್ ವಾಚ್ ಯು ಆ್ಯಡ್ ಸ್ಟೋರೀಸ್ ಕಮೆಂಟ್ರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಪ್ಪ ಅನ್ಬೇಕ್ರೆ, ಇನ್ನು ಮುಂದೆ ನೀವು ಯಾವುದೋ ಒಬ್ಬ ಯೂಟ್ಯೂಬರ್ಸ್, ಅಂದ್ರೆ ಇನ್ನು ಮುಂದೆ ಈಗ ಯಾವುದೋ ಒಬ್ಬ ಯೂಟ್ಯೂಬರ್ಸ್ ಎಕ್ಸಾಂಪಲ್ ಆಗಿ ನನ್ನ ಫೋಟೋ ತಗೊಂಡು ಕಮೆಂಟ್ರಿ ಮಾಡ್ಬೋದು. ಅಂದ್ರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ರೆ ಅವ್ರ ಒಂದು ಫೋಟೋಗೆ ನೀವು ಕಮೆಂಟ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಮೆಂಟ್ರಿ ಅಂತ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಕಮೆಂಟ್ರಿ ನೀವು ಮಾಡ್ಬೋದು. ಈ ರೀತಿ ವಿಡಿಯೋಗಳು ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ನಂದಾಗಿರ್ಬೋದು, ದೊಡ್ಡ ದೊಡ್ಡ ಈ ಸೆಲೆಬ್ರಿಟಿ ಇರ್ತಾರ, ಅವ್ರ ಫೋಟೋ ತಗೊಂಡು ಏನ್ ಮಾಡ್ಬೋದು, ಕಮೆಂಟ್ರಿ ಮಾಡಿ ನೀವು ಏನ್ ಮಾಡ್ಬೋದು, ಮಾನಿಟೈಸೇಷನ್ ಕೂಡ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಇದು ಕೂಡ ಇಂಪಾರ್ಟೆಂಟ್, ಎಲ್ಲ ಯೂಟ್ಯೂಬರ್ಸ್ ಖುಷಿ ಪಡೋದೆ. ಇನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ರಿಮಿಕ್ಸೆಡ್ ಕಂಟೆಂಟ್ ಆನ್ ಶಾರ್ಟ್ಸ್ ವೇರ್ ಯು ಆ್ಯಡ್ ಒರಿಜಿನಲ್ ಕಂಟೆಂಟ್ ಟು ಎ ಸಾಂಗ್ ಫಾರ್ ಅವರ್ ಅಂದ್ರೆ ಲೈಬ್ರರಿ ಆರ್ ದೇ ಒರಿಜಿನಲ್ ಆಡಿಯೋ ಆರ್ ವಿಡಿಯೋ ಸಿಂಗಮೆಂಟ್ ಫಾರ್ಮ್ ಅದರ್ ವಿಡಿಯೋಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದೇನಪ್ಪ ಅನ್ಬೇಕ್ರೆ ರಿಮಿಕ್ಸೆಡ್ ಕಂಟೆಂಟ್. ಅಂದ್ರೆ ರಿಮಿಕ್ಸೆಡ್ ಕಂಟೆಂಟ್, ಈಗ ಸಾಂಗ್ ನಾವು ಯೂಸ್ ಮಾಡ್ತೀವಿ, ಅಂದ್ರೆ ಶಾರ್ಟ್ಸ್ ವಿಡಿಯೋ ಮಾಡ್ತೀವಿ. ಅಂದ್ರೆ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಏನಾದ್ರು ಮ್ಯೂಸಿಕ್ ಯೂಸ್ ಮಾಡಿದ್ರೆ ಅದಕ್ಕೆ ನಾವು ಭಯ ಆಗ್ತಿತ್ತು, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ ಅಂತ ನಾವು ಒಂದು ಭಯ ಪಡ್ತಿದ್ವಿ. ಆದ್ರೆ ಬಟ್ ಇನ್ನು ಮುಂದೆ ಯಾವುದೋ ರೀತಿ ಒಂದು ಭಯ ಪಡೋದೇನಲ್ಲ. ಅಂದ್ರೆ ಏನಪ್ಪ ರಿಮಿಕ್ಸೆಡ್ ಕಂಟೆಂಟ್ ಅಂತ ಇದೆ. ಅಂದ್ರೆ ಕಂಟೆಂಟ್ ವಿಡಿಯೋ ಏನಿದ್ರ ಒರಿಜಿನಲ್ ಕಂಟೆಂಟ್ ಗೆ ನೀವೇನ್ ಮಾಡ್ಬೋದು, ಸಾಂಗ್ ಲೈಬ್ರರಿನಿಂದ ಸಾಂಗ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಕೂಡ ಯೂಟ್ಯೂಬ್ ಚಾನಲ್ ಏನಿದೆ ಮಾನಿಟೈಸೇಷನ್ ಅನ್ನೋದು ಆನ್ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಆಗಲ್ಲ. ಇದೊಂದು ತುಂಬಾ ಇಷ್ಟ ಆಗುವಂತೆ, ಅಂದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನೀವು ಕಾಪಿ ಪೇಸ್ಟ್ ಕೂಡ ಮಾಡಿ ನೀವು ಅರ್ನಿಂಗ್ ಮಾಡ್ಕೋಬಹುದು. ಕಾಪಿ ಪೇಸ್ಟ್ ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ನೀವು ಯಾವ್ದೋ ಒಂದು ವಿಡಿಯೋ ತಗೋತಾರ, ಆ ವಿಡಿಯೋ ಏನ್ ಮಾಡೋದು, ರಿಯಾಕ್ಷನ್ ಮಾಡೋದು, ನೀವು ಸ್ವಲ್ಪ ಪೇಸ್ಟ್ ತೋರಿಸೋದು, ಆರಾಮಾಗಿ ಆಗುತ್ತಲ್ಲ. ಆ ಮ್ಯೂಟ್ ಮಾಡಿದ್ರೆ ನೀವೇ ರಿಯಾಕ್ಷನ್ ಮಾಡಿದ್ರೆ ಅದೇನಾಗುತ್ತೆ, ಅದರಿಂದ ನಿಮಗೆ ಏನಾಗುತ್ತೆ, ಅರ್ನಿಂಗ್ ಅನ್ನೋದು ಬರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬಹುದು. ಇದು ಯೂಟ್ಯೂಬ್ ನಲ್ಲಿ ಬಂದಂತ ಬೆಂಕಿ ಅಂತ ಹೇಳ್ಬೋದು, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲಿ. ಇನ್ ನೆಕ್ಸ್ಟ್ ಬಂತು ಯಾವ್ಯಾವ ವಿಡಿಯೋಸ್ ಅಂದ್ರೆ ಯಾವ್ಯಾವ ಕಂಟೆಂಟ್, ಅಂದ್ರೆ ಯಾವ ರೀತಿ ನಾವು ಯಾವ್ಯಾವ ಕಂಟೆಂಟ್ ಯೂಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ.
ಮಾನಿಟೇಷನ್ ಆಗನಾಗಲ್ಲ. ಅದ್ರ ಜೊತೆ ಯಾರೆಲ್ಲ ಯೂಟ್ಯೂಬರ್ಸ್ ಮಾನಿಟೇಷನ್ ಆಗಿದೆ ಅವರು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಮಿಸ್ಟೇಕ್ ಮಾಡಿದ್ರೆ ನೀವು ಅಂದ್ರೆ ಈ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಅದು ನೋಡೋಣ ನೆಕ್ಸ್ಟ್ ಬಂದ್ಬಿಟ್ಟು. ಇನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೋಡಿ, ಏನಪ್ಪ ಅಂದ್ರೆ ನೋಡ್ಕೊಳ್ಬೋದು ಮೋರ್ ಎಕ್ಸ್ಪ್ಲೇನ್ಸ್ ಅಂತ ಇದೆ, ನೋಡ್ಕೊಳ್ಬೋದು ಮಾನಿಟೇಷನ್ ದಿಸ್ ಇಸ್ ಲೇಟೆಸ್ಟ್ ಈಸ್ ನಾಟ್ ಮಾನಿಟೇಷನ್ ಅಂತ ಕೊಡ್ತಾರೆ, ನಾಟ್ ಅಲೌಡ್ ಅಂದ್ರೆ ಮಾನಿಟೇಷನ್ ಆಗಲ್ಲ. ಈ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ, ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿದ್ರು ಕೂಡ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಇಂಪಾರ್ಟೆಂಟ್. ಅದು ನೋಡೋಣ ಯಾವ ಪಾಯಿಂಟ್ ಇದೆ. ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು 5 ಪಾಯಿಂಟ್ ಇದೆ, ಒಂದೊಂದಾಗಿ ಹೇಳ್ತೀನಿ. ಈಗ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ಕ್ಲಿಪ್ಸ್ ಆಫ್ ಮೂಮೆಂಟ್ಸ್ ಫಾರ್ ಯುವರ್ ಫೇವ್ರೇಟ್ ಶೋ ಅಂದ್ರೆ ಫೇವ್ರೇಟ್ ಶೋ ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ಫೇವ್ರೇಟ್ ಶೋ ಅಂದ್ರೆ ಈಗ ಫೇವ್ರೇಟ್ ಶೋ ಅಂದ್ರೆ ಎಕ್ಚುಲಿ ಬಂದ್ಬಿಟ್ಟು ಈಗ ಸೀರಿಯಲ್ ಅಂತಾನೆ ಹೇಳ್ಬೋದು. ಈಗ ಸೀರಿಯಲ್ ಆಗಿರ್ಬೋದು ಬಿಗ್ ಬಾಸ್. ಈಗ ಬಿಗ್ ಬಾಸ್ ಅನ್ನೋದು ಒಂದು ಫೇವ್ರೇಟ್ ಶೋ, ಅದು ದೊಡ್ಡ ಒಂದು ಶೋ ಅಂದ್ರೆ ದೊಡ್ಡ ಒಂದು ಪ್ಲಾಟ್ಫಾರ್ಮ್. ಆ ಒಂದು ಪ್ಲಾಟ್ಫಾರ್ಮ್ ವಿಡಿಯೋ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಯಾರ್ದೆಲ್ಲ ಮಾನಿಟೇಷನ್ ಆನ್ ಆಗಿದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಅದ್ರ ಜೊತೆಗೆ ಯಾರ್ದೆಲ್ಲ ಇನ್ನೂ ಮಾನಿಟೇಷನ್ ಆನ್ ಆಗಿಲ್ಲ ಅವರೆಲ್ಲ ಈ ರೀತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಇದು ಮಾನಿಟೇಷನ್ ಡಿಸೇಬಲ್ ಆಗಲ್ಲ. ಅದ್ರ ಜೊತೆ ನಿಮಗೆ ಕಮ್ಯುನಿಟಿ ಗ್ಯಾಲರಿ ಅಂದ್ರೆ ಗ್ಯಾಲೆನ್ಸ್ ಸ್ಟ್ರೈಕ್ ಅಂತ ಬರುತ್ತೆ. ಆಟೋಮೆಟಿಕ್ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಕೊಡೋಗುತ್ತೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ ಇದು ಇಂಪಾರ್ಟೆಂಟ್. ಈಗ ಅಂದ್ರೆ ಫೇವ್ರೇಟ್ ಶೋ ಅಂದ್ರೆ ಈಗ ಬಿಗ್ ಬಾಸ್, ಜಿ ಕನ್ನಡ ಹಲವಾರು ಇದೆ ಚಾನೆಲ್ಸ್, ಹಲವಾರು ಪ್ಲಾಟ್ಫಾರ್ಮ್ ಇದೆ. ಈಗ ಅದರ ಬಗ್ಗೆ ನಾವು ಅದರ ಒಂದು ವಿಡಿಯೋ ಕ್ಲಿಪ್ಸ್ ತಗೊಂಡು ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಗಲ್ಲ. ನಮ್ಮೊಂದು ಚಾನಲ್ ಮಾನಿಟೇಷನ್ ಅಲೌಡ್ ಆಗಲ್ಲ, ಮಾನಿಟೇಷನ್ ಆಗಲು ಕೂಡ ರಿವ್ಯೂಸ್ ಕಂಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಚಾನೆಲ್ ಕೂಡ ಡಿಲೀಟ್ ಆಗುತ್ತೆ. ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು. ಇನ್ ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ, ಶಾರ್ಟ್ಸ್ ವಿಡಿಯೋ ದಟ್ ಯು ಕಂಪ್ಲೀಟ್ ಫಾರ್ ಅದರ್ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಶಾರ್ಟ್ಸ್ ಎಕ್ಸಾಂಪಲ್ ಆಗ್ಬಿಟ್ಟು ಈಗ ನಾವು ಫೇಸ್ಬುಕ್ ಅದ್ರ ಜೊತೆ ನಾವು ಇನ್ಸ್ಟಾಗ್ರಾಮು ಮತ್ತೆ ಅದ್ರ ಜೊತೆ ಮೋಜು ಈ ರೀತಿ ಪ್ಲಾಟ್ಫಾರ್ಮ್ ಇದೆ. ಆ ಒಂದು ಪ್ಲಾಟ್ಫಾರ್ಮ್ದಲ್ಲಿ ಇದ್ದಂತ ಶಾರ್ಟ್ಸ್ ವಿಡಿಯೋ ತಂದು ನಾವು ನಮ್ಮೊಂದು ಯೂಟ್ಯೂಬ್ ಶೋ ಅಂದ್ರೆ ಈ ಶಾರ್ಟ್ಸ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ, ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಅಂದ್ರೆ ಮಾನಿಟೇಷನ್ ಆನ್ ಆಗಿದ್ರು ಕೂಡ ಡಿಸೇಬಲ್ ಆಗುತ್ತೆ. ಅದ್ರ ಜೊತೆಗೆ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಯೂಟ್ಯೂಬರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲೇಬೇಕು ಎಲ್ಲ ಯೂಟ್ಯೂಬರ್ಸ್ ಹೇಳ್ತೀನಿ, ಇದು ಇಂಪಾರ್ಟೆಂಟ್. ಈ ಬೇರೆ ಸೋಷಿಯಲ್ ಮೀಡಿಯಾದ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂಥ ವಿಡಿಯೋ ತಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಇದು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್. ನೀವು ಏನಾದ್ರು ಮಾನಿಟೇಷನ್ ಆನ್ ಆಗಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ ಥರ್ಡ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಕಲೆಕ್ಷನ್ಸ್ ಆಫ್ ಸಾಂಗ್ಸ್ ಫಾರ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಅಂತ ಅಂದ್ರೆ ಆರ್ಟಿಸ್ಟ್ ಅಂತ ಇದೆ. ಇದೇನಪ್ಪ ಅನ್ಬೇಕಾ, ಇವನ್ ಇವು ಯಾವ ದೇರ್ ಪರ್ಮಿಷನ್ ಅಂದ್ರೆ ಈಗ ಆರ್ಟಿಸ್ಟ್ ಅಂದ್ರೆ ಪರ್ಮಿಷನ್ ಅಂದ್ರೆ ಈಗ ಯಾವ್ದಾರ ಒಂದು ಕಲೆಕ್ಷನ್ ಸಾಂಗ್ ಅಂದ್ರೆ ಯಾವ್ದಾರ ಒಂದು ಸಾಂಗ್ ನಾವು ಅಪ್ಲೋಡ್ ಮಾಡೋದು ನಮ್ಮೊಂದು ಯೂಟ್ಯೂಬ್ ಚಾನಲ್ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಈ ರೀತಿ ಒಂದು ಏನಾದ್ರು ಯೂಸ್ ಮಾಡ್ತೀವಿ ನಾವು, ಅದು ಅವ್ರ ಪರ್ಮಿಷನ್ ಇಲ್ಲದೆ ನಾವು ಏನೆಲ್ಲ ಯೂಸ್ ಮಾಡಿರ್ತೀವಿ. ಆ ಪರ್ಮಿಷನ್ ಎಲ್ಲ ಯೂಸ್ ಮಾಡೋದ್ರಲ್ಲಿ ಏನಾಗುತ್ತೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಕೂಡ ಏನಾಗುತ್ತೆ, ಅದು ಡಿಸೇಬಲ್ ಆಗುತ್ತೆ. ಈಗ ನಾನು ಪರ್ಮಿಷನ್ ಕೊಟ್ಟಿದ್ದೇನೆ ಅಂದ್ರೆ ಎಕ್ಸಾಂಪಲ್ ನಾನು ಪರ್ಮಿಷನ್ ಕೊಟ್ಟಿದ್ದೇನೆ, ನನ್ನ ವಿಡಿಯೋ ನೀವು ಎಲ್ಲ ಯೂಸ್ ಮಾಡ್ತೀರಾ. ಅದೇ ರೀತಿ ಕೂಡ ಯಾವುದೊಂದು ಪರ್ಮಿಷನ್ ಇಲ್ಲದೆ ನೀವು ಏನಾದರೂ ಒಂದು ಸಾಂಗ್ಸ್ ಆಗಿರ್ಬೋದು ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ನೀವು ಇದರಲ್ಲಿ ಅಪ್ಲೋಡ್ ಮಾಡಿದರೆ ವಿಡಿಯೋದಲ್ಲಿ ಅದೇನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆ ರೀತಿ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೇಷನ್ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅದ್ರ ಜೊತೆ ಮಾನಿಟೇಷನ್ ಅನ್ನೋದು ಕೂಡ ಡಿಸೇಬಲ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಇಲ್ಲ, ಆದ್ರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಂಗೆ ಗೊತ್ತಿದ್ದಷ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಂಟೆಂಟ್ ಅಪ್ಲೋಡೆಡ್ ಮೈ ಟೈಮ್ಸ್ ಬೈ ಅದರ್ ಕ್ರಿಯೇಟರ್ಸ್ ಅಂತ ಇದೆ. ಇದೇನಪ್ಪ ಬರ್ಬೇಕ್ರೆ, ಈಗ ನನ್ನೊಂದು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆದ್ರೆ ಬಟ್ ನನ್ನೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಮಾನಿಟೇಷನ್ ಆನ್ ಆಗಲ್ಲ. ಮಾನಿಟೇಷನ್ ಅಪೀಲ್ ಮಾಡಿದ್ರೆ ಮಾನಿಟೇಷನ್ ಏನಾಗುತ್ತೆ ಆನ್ ಆಗಲ್ಲ, ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಯಾಕಂದ್ರೆ ನನ್ನ ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅದೇ ರೀತಿ ಕೂಡ ನೀವು ಇನ್ನೊಬ್ಬರ ವಿಡಿಯೋ ಯೂಸ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ಮಾನಿಟೇಷನ್ ಆನ್ ಆಗಲ್ಲ. ತಿಳ್ಕೋಬೇಕು. ಇನ್ನೊಬ್ರು ವಿಡಿಯೋ ತೊಗೊಂಡು ನೀವು ಅಪ್ಲೋಡ್, ಈಗ ನಾನು ವಿಡಿಯೋ ಎಲ್ಲ ನಂದು 8 ನಿಮಿಷದ ವಿಡಿಯೋ ತೊಗೊಂಡು ನೀವು ಅಪ್ಲೋಡ್ ಮಾಡಿದ್ರೆ ಮಾನಿಟೇಷನ್ ಆಗಲ್ಲ. ಈ ರೀತಿ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೇಷನ್ ಆನ್ ಆಗಲ್ಲ. ಅದು ಅದ್ರ ಜೊತೆ ಇನ್ನೂ ಮಾನಿಟೇಷನ್ ಆನ್ ಆಗಿದ್ರೆ ನೀವು ಇನ್ನೊಬ್ರು ವಿಡಿಯೋ ನೀವು ಏನಾದರೂ ಹಾಕಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಕೂಡ ಡಿಸೇಬಲ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಇದನ್ನು ಕೂಡ ಯಾವ ರೀತಿ ಮಾಡಕ್ಕೆ ಹೋಗಲೇಬೇಕು ಪ್ರತಿಯೊಬ್ಬರೇ. ಇನ್ ನೆಕ್ಸ್ಟ್ ಕೊನೆಯ ಪಾಯಿಂಟ್ಸ್ ಬಂದ್ಬಿಟ್ಟು ಏನಂದ್ರೆ ಪ್ರಮೋಷನ್ ಆಫ್ ಅದರ್ ಪೀಪಲ್ಸ್ ಕಂಟೆಂಟ್ ಇಫ್ ಯು ಯಾವ ಪರ್ಮಿಷನ್ ಅಂದ್ರೆ ಈಗ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನಾವು ಪ್ರಮೋಷನ್ ಮಾಡೋದು ಅವ್ರ ಪರ್ಮಿಷನ್ ಇಲ್ಲದೆ ನಾವು ಏನಾದ್ರು ಮಾಡಿದ್ರೆ, ಈಗ ನನ್ನ ಪರ್ಮಿಷನ್ ಇಲ್ಲದೆ ನೀವು ಏನ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಮತ್ತೆ ತಮ್ಮನೇಲಿ ನನ್ನ ಫೋಟೋಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ. ಆದ್ರೆ ಬಟ್ ಇನ್ನೊಬ್ರು ಯೂಟ್ಯೂಬರ್ಸ್ ಹಂಗೆ ಹೇಳಲ್ಲ. ಇನ್ನು ಕೆಲವೊಂದಷ್ಟು ಯೂಟ್ಯೂಬರ್ಸ್ ಅವ್ರದ್ದು ಏನೋ ಪರ್ಮಿಷನ್ ಇಲ್ಲದೆ ನಾವು ಯೂಸ್ ಮಾಡ್ತೀವಿ. ಅದರಿಂದ ಏನಂತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆ ರೀತಿ ಕಂಟೆಂಟ್ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ.
ಇದು ಇಂಪಾರ್ಟೆಂಟ್ ಎಲ್ಲ ತಿಳ್ಕೊಬೇಕು. ಈಗ ನಾನು ನಿಮಗೆ ಮೊದಲೇ ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ದೀನಿ. ಇಷ್ಟು ಏನು ಹೇಳಿದಿಲ್ಲ ಇದೆಲ್ಲ ಅದರಲ್ಲಿ ನಾನು ನಿಮ್ಗೆ ಹೇಳಿದಲ್ಲಿ ಈ ಕ್ಲಿಪ್ಸ್ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ಡಿಸೇಬಲ್ ಆಗುತ್ತೆ. ಜಸ್ಟ್ ಒಂದೇ ಕ್ಲಿಪ್ನಿಂದ 1 ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಇಷ್ಟು ನೀವು ಮಾಡ್ಬೋದು. ಆ ಥರ ನೀವು ಯೂಟ್ಯೂಬ್ ಅಂತ ಮಾನಿಟೈಸೇಷನ್ ಅಪ್ಡೇಟ್ ಅಂತ ಹೇಳಿದ್ರೆ ಕಾಪಿ ಪೇಸ್ಟ್ ಕೂಡ ನೀವು ಮಾಡ್ಕೊಳ್ಬೋದು. ಅದರ ರೂಲ್ಸ್ ಇದೆ ಎಲ್ಲ ನಮಗೆ ಅದು ಮಾಡಿ ನೀವು ಕೂಡ ಯೂಟ್ಯೂಬ್ನ ದುಡ್ಡು ಮಾಡ್ಕೊಳ್ಬೋದು. ಅದರ್ಥ ಇವತ್ತಿನ ದಿನದಲ್ಲಿ ನನಗೆ ರಿವ್ಯೂಸ್ ಕಂಟೆಂಟ್ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ, ಯಾವ ಪ್ರಾಬ್ಲಮಿಗೆ ಬರುತ್ತೆ ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಸ್ವಲ್ಪ ಲೆಂತ್ ಆಗಿರ್ಬೋದು, ಆದಷ್ಟು ಎಲ್ಲರಿಗೂ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ನಿಮಗೆ ಅರ್ಥ ಆಗಿದೆ ಅಂತ ಅನಿಸಿದ್ದೀನಿ. ಈ ಒಂದು ವಿಡಿಯೋ ಯಾವ ರೀತಿ ತಿಳಿಸಿದೆ ಚಿಕ್ಕದಾಗಿ ಕಂಪ್ಲೀಟ್ ಮಾಡಿ ಅದ್ರ ಜೊತೆ ಈ ಒಂದು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿದ್ದೆ. ಇವತ್ತು ಮಸ್ತ್ ಪ್ರತಿ ಒಬ್ಬ ಮೆಂಬರ್ಸ್ ಎಲ್ಲರೂ ಕೂಡ ಜೇನು ನಮ್ಮ ಹತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.